ನೋಡಿ, ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಸೊ ದೇರ್ ಇಸ್ ನಥಿಂಗ್. ಸಾರಿ, ನೋಡಿ, ಭಾಳ ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂದರ್ಭ ಬಂದಾಗ ನಾವು ಮಾಡ್ತೀವಿ ಅಂತ. ಆಮೇಲೆ ಯಾವುದೇ ಸರ್ಕಾರ ಇರ್ಬೋದು, ಇದು ಸಾಮಾನ್ಯ ಪ್ರಕ್ರಿಯೆ ಅಲ್ವಾ. 2.5 ವರ್ಷ 3 ವರ್ಷ ಆದಮೇಲೆ ಹಿಂದೆ ಕೂಡ ಆಗಿದೆ, ಮುಂದೆ ಕೂಡ ಆಗ್ತವೆ. ಯಾವುದೇ ಸರ್ಕಾರ ಇರ್ಬೋದು. ಕೋರ್ಸ್ ಕರೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಅಥವಾ ಇನ್ನು ಎಲ್ಲರಿಗೂ ಅವಕಾಶ ಕೊಡೋದಂತ ಇರ್ಬೋದು, ಇನ್ನು ಆಡಳಿತ ಚುರುಕು ಮಾಡ್ಬೋದಾ ಅಂತ ನೋಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಇಟ್ಸ್ ಆಲ್ವೇಸ್ ಆ್ಯಂಡ್ ಕ್ಯಾಬಿನೆಟ್ ಇರ್ಬೋದು, ಇಟ್ಸ್ ದ ಡಿಸ್ಕ್ರಿಷನ್ ಆಫ್ ದ ಆನರಬಲ್ ಚೀಫ್ ಮಿನಿಸ್ಟರ್. ಸರ್, ಕೆಲ ಶಾಸಕರು ಡೆಡ್ಲೈನ್ ಕೊಡ್ತಾ ಇದ್ದಾರೆ, ಇನ್ನು 7-8 ದಿನದಲ್ಲಿ. ನೋಡಿಯಪ್ಪ, ಯಾವ ಡೆಡ್ಲೈನ್ ನೀವು ಈ ಡೆಡ್ಲೈನ್ ಕೊಟ್ಟರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನ್ನಿಸ್ತದೋ ಆವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು. ದಲಿತ ಸಿಎಂ ವಿಚಾರನೂ ಸಾಕಷ್ಟು ಮುನ್ನೆಲೆಗೆ ಬಂದಿದೆ ಸರ್, ಮತ್ತೆ ಚರ್ಚೆ ಸಾಕಷ್ಟು ಆಗ್ತಾ ಇದೆ. ನೀವು ಡೆಡ್ಲೈನೇ ಇಲ್ಲ ಅಂದರೆ ಮತ್ತೆ ಅದರೆಲ್ಲ ಪ್ರಸ್ತುತ ಅಲ್ಲ ಅವರೇ. ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲ, ಯಾರೇ ಈಗ ವಾರಕ್ಕೊಂದು ಸಮುದಾಯ ಎತ್ತಾ ಇದ್ದೀರಾ ನೀವು, ನಾನೇನು ಮಾಡಲಿ? ನೀವು ಹಿಂಗೆ ನಮ್ಮ ಸ್ನೇಹಿತರು ಹೋಗಿ ಹಿಂಗೆ ಮೈಕ್ ಇಟ್ಟರೆ ನಾವೇನು ಮಾಡಿದ್ವಿ? ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿ? ನೀವು ನೀವು ಕ್ವಶನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ, ಕೊಟ್ಟಿಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ಟರೆ ಇವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂಥ ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರೂ ಕಷ್ಟ, ಮಾತಾಡಿಲ್ಲ ಅಂದರೂ ಕಷ್ಟ. ದಲಿತ ಸಿಎಂ ಬೇಡಿಕೆಗೆ ಏನು ಹೇಳ್ತೀವಿ? ಯಾವುದು ಸರ್? ದಲಿತ ಸಿಎಂ ಬೇಡಿಕೆ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿ ಎಮ್ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ಮದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನೋ ತರೋದು ನಮ್ಮದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಎಟ್ ದ ರೈಟ್ ಟೈಮ್. ಸರ್, ಈಗ ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಪದೋನ್ನತಿ ಹೊಂದ್ತಾರೆ ಅಂತ ಚರ್ಚೆ ಸರ್. ಯಾರು ಮಾಡ್ತಾ ಇರೋದು? ಈಗ ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಯಾಕೆ? ನನ್ನ ಹಣೆ ಬರ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೆಂಗೆ ಹೇಳ್ತಾರೆ? ಅಥವಾ ನೀವೇ ನಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ? ನೀವು ಹೇಳಿದ್ರೂ ಪ್ರಯೋಜನ ಇಲ್ಲ ಸರ್, ಹೈಕಮಾಂಡ್ ಹೇಳಬೇಕು. ರೈಟ್ ಟೈಮ್ ಯಾವಾಗ ಸರ್ ಅಂತ? ಯಾವುದಕ್ಕೆ? ಇಲ್ಲ, ಯಾವುದಕ್ಕೆ? ನೋಡಿ, ಬದಲಾವಣೆ ಒಬ್ಬರ ಮೇಲೆ ಪರಿಣಾಮ ಬೀಳೋದಿಲ್ಲ. ಇದ್ರೆ ಎಲ್ಲರ ಮೇಲೂ ಆಗ್ತದೆ, ಸರ್ಕಾರದ ಮೇಲೂ ಆಗ್ತದೆ, ಎಲ್ಲ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಮೇಲೆ ಆಗ್ತದೆ, MLAಗಳ ಮೇಲೆ ಆಗುತ್ತೆ. ಆ್ಯಂಡ್ ಏನೇ ಇದ್ರೂ ಕಲೆಕ್ಟಿವ್ ಆಗುತ್ತೆ. ಡಿಸಿಷನ್ನು ಕಲೆಕ್ಟಿವ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ನು ಕಲೆಕ್ಟಿವ್ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ರೈಟ್ ಟೈಮ್ ಯಾವಾಗ ಅಂತ ಸರ್? ಅಟ್ ದ ರೈಟ್ ಟೈಮ್.